ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಬಂದೀವಿ ದೊಡ್ಡಬಳ್ಳಾಪುರದಲ್ಲಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನಾವು ಬಂದಿದ್ದು ಸಾಯಂಕಾಲ 7 ಗಂಟೆಗೆ. ಫುಲ್ ರಶ್ ಇತ್ತು. ಅದರಲ್ಲೂ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ವೈಕುಂಠ ಏಕಾದಶಿ ಬೇರೆ ಇತ್ತು. ಸಿಕ್ಕಾಪಟ್ಟೆ ಜನ ಹಂಗೂ ಹಿಂಗೂ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಆಗಲಿ ಆದಂಗೆ ವೆಂಕಟಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ದರ್ಶನ ತೊಗೊಂಡೇ ಹೋಗೋಣ ಅಂದರು ನಮ್ಮ ಮನೆಯವರು. ಹಾಗಾಗಿ ನಮ್ಮ ಮನೆಯವರು ನಾವು ನನ್ನ ಮಗ ಕ್ಯೂ ಅಲ್ಲಿ ನಿಂತ್ವಿ. ಕ್ಯೂ ಅಲ್ಲಿ ನಿಂತಾಗ ನನಗೇನು ಅನ್ನಿಸ್ತಪ್ಪ ಅಂದರೆ 5-6 ವರ್ಷ ಆಯಿತು ಇಲ್ಲಿ ವಾಸ ಮಾಡತ್ತಾ ಇದ್ದು, ಒಂದು ದಿವಸನೂ ಬರಲಿಲ್ಲಲ್ಲಪ್ಪ ಈ ದೇವಸ್ಥಾನಕ್ಕೆ ಅನ್ನಿಸ್ತು. ನಮ್ಮ ಮನೆಯವ್ರಿಗೆ ನಾನು ಈ ಥರ ಹೇಳ್ತಾ ಇರಬೇಕಾದ್ರೆ ನಮ್ಮ ಮನೆಯವ್ರು ಅಂದರು, ಆ ದೇವರು ಭಗವಂತ ಯಾವಾಗ ಕರ್ಸ್ಕೋಬೇಕು, ಯಾವಾಗ ನನ್ನ ದರ್ಶನ ಆಗಲಿ ಅಂತ ಬರ್ದಿಕ್ಕಿರ್ತಾನೆ, ಅವಾಗೇ ನಾವು ಬಂದು ದರ್ಶನ ತಗೊಂಡು ನಾವು ಯಾರ್ಯಾರ ದಿನ ಎಲ್ಲಿರುತ್ತೆ ಅಲ್ಲಿಗೆ ಹೋಗ್ತಾ ಇರ್ಬೇಕು ಅಂತ ಹೇಳಿದರು. ಹಾಗೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, 1 ಅವರ್ ವೇಟ್ ಮಾಡಿದ್ದಕ್ಕೂ ಹಂಗೂ ತಿಮ್ಮಪ್ಪನ ದರ್ಶನ ಆಯಿತು. ಹಾಗೆ ವೈಕುಂಠ ಏಕಾದಶಿ ಅಲ್ವಾ, ಹಾಡುಗಳು ಭಜನೆಗಳು ನಡೀತಾ ಇದ್ದವು. ದರ್ಶನ ಮುಗಿಸ್ಕೊಂಡು ಪ್ರಸಾದ ನಡೀತಿತ್ತು. ಹಾಗೆ ಪ್ರಸಾದ ತೊಗೊಂಡು ಹೊರಗಡೆ ಬಂದ್ವಿ. ಭಗವದ್ಗೀತೆ ಮಾಡ್ತಾಯಿದ್ರು. ಭಗವದ್ಗೀತೆ ತೊಗೊಳೋದು ಉದ್ದೇಶ ಏನಂದರೆ, ಆಲ್ರೆಡಿ ನಮ್ಮ ಮನೇಲಿ ಭಗವದ್ಗೀತೆ ಇತ್ತು. ಶ್ಲೋಕ ಇರೋ ಬುಕ್ಕು ನಮ್ಮ ಮನೇಲಿತ್ತು. ಆದರೆ ಶ್ಲೋಕದ ಅರ್ಥ ಇರೋವಂಥ ಬುಕ್ ನಮ್ಮ ಮನೆ ಇರಲಿಲ್ಲ. ಅದಕ್ಕೋಸ್ಕರ ತೊಗೊಂಡ್ವಿ ಇದನ್ನು. ವಾಪಸ್ ಮನೆ ಕಡೆ ಬಂದ್ವಿ ನೋಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಸೌಮ್ಯ ಸಂಗು ಬ್ಲಾಗ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.